ಯಾವುದೋ ಅಪ್ಪನ ರೋಲು ಅಥವಾ ಹೀರೋಯಿನ್ ಅಪ್ಪ ಆ ಥರದ್ದು ಯಾವುದೋ ರೋಲ್ ಬಂದು ನಾನು ಮಾಡಲ್ಲ. ನಾನೇ ಹೀರೋ ಆದರೆ ಮಾಡ್ತೀನಿ. ನನ್ನ ಹತ್ರ ದಿನ 20 ಜನ ಕೆಲಸ ಕೇಳ್ಕೊಂಬರ್ತಾರೆ ಆ್ಯಕ್ಟ್ ಮಾಡಬೇಕು ಅಂತ. ನಿನಗೆ ನಾನು ಮೇಲೆ ಬಿದ್ದು ಕೇಳಿದ್ರು ನಿನ್ಗೆ ಎಷ್ಟು ಜಂಬ ನಿನಗೆ ಬರೋಕ್ಕೆ ಅಂದರು. ನಾನು ಹೇಳಿದೆ ನಂಗೆ ಆ್ಯಕ್ಟಿಂಗ್ ಬರಲ್ಲ, ಅದಕ್ಕೆ ನಾನು ಬರಲ್ಲ. ನಾನು ಹೇಳ್ಕೊಡ್ತೀನಿ, ಬರಬೇಕು, ನೀನು ಬರ್ತಾ ಇದೆಯಾ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಟು. ಇವತ್ತು ನಾನೇನಾದರೂ ಕಲಾವಿದ ಅಂತ ಅನ್ನಿಸ್ಕೊಂಡಿದ್ರೆ ಅದಕ್ಕೆ ನಾನು ಎಲ್ಲ ಆ ಡೈರೆಕ್ಟರ್ಗಳ ಕಾರಣ. ನಂದ ಗೋಕುಲ ಸೆಟ್ಟಲ್ಲಿ ಎಲ್ಲಿದ್ದೀನಿ ಗೊತ್ತಾ ಇವಾಗ? ನೋಡಿ, ಎಲ್ಲ ಕಡೆ ಓಡಾಡ್ಕೊಂಬಂದೆ. ಸ್ಟಾರ್ಟಿಂಗೇ ಬಂದೆ, ನೀವೆಲ್ಲ ಶೂಟಿಂಗ್ ಮುಗಿಸ್ಕೊಳ್ಳಿ ಸರ್, ಹಾಗೆ ಒಂದು ರೌಂಡ್ ಹೋಗಿ ಬರ್ತೀನಿ ಅಂತ. ಒಂದು ರೌಂಡ್ ಹೋಗಿ ಬರೋ ಅಷ್ಟರೊಳಗೆ ಅವ್ರದ್ದು ಎಷ್ಟು ಸೀನ್ ಶೂಟ್ ಆಗಿರ್ಬೇಡ ಅಂತ ಕೇಳೋಣ ಇವಾಗ. ನಂದ ಸರ್, ಹೇಗಿದ್ದೀರಾ? ನಿಮ್ಮನ್ನು ಇವತ್ತು ಇನ್ಮೇಲೆ ಫುಲ್ ಕರೆಯೋದೆ ನಂದ ಅಂತ. ಆದರೆ ನೀವು ಹೆಂಗೆ ಪೇರೆಂಟ್ ಅಂತ ಅನಿಸ್ತಾ ಇದ್ದೀರಾ? ಇಷ್ಟು ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ. ನಾವೀಗ ಅದನ್ನೇ ಮಾತಾಡ್ತಾ ಇದ್ವಿ ಎಲ್ರೂ. ಹೆಂಗೆ ಇದು ಇವರಿಬ್ರು ಜೋಡಿ ನೋಡಿದ್ರೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಮಕ್ಕಳಿದಾರಾ ಅಂತ. ನಮ್ಗೆ ಅರ್ಲಿ ಮ್ಯಾರೇಜು, ಬಾಲ್ಯ ವಿವಾಹ. ಬಾಲ್ಯ ವಿವಾಹ ಸರ್. ಆಲ್ಮೋಸ್ಟ್ ಎಷ್ಟು ವರ್ಷ ಆಯಿತು ಸರ್ ಇಂಡಸ್ಟ್ರಿ ಜರ್ನಿ ನಿಮ್ಮದು? ನಂದು 2002. ಹಾಂ, 23 ವರ್ಷ ಆಯಿತು. ಅಬ್ಬಾ. ಬಟ್ ಅವಾಗಿಂದ ಇವಾಗವರೆಗೂ ನಿಮ್ಮನ್ನು ಸುಮಾರು ಸೀರಿಯಲ್ಗಳಲ್ಲಿ ನೋಡಿ ಮೋಸ್ಟ್ ಹ್ಯಾಂಡ್ಸಮ್ ಹಂಕ್ ನೀವು. ಅವಾಗಿಂದನೂ ಇವಾಗವರೆಗೂ ಅದೇ ಒಂದು ಜೋಶಲ್ಲಿ, ಅದೇ ಒಂದು ಚರೆ, ಅದು ಚೇಂಜೇ ಆಗಿಲ್ಲ. ಸೊ ಅದು ಹೀಗೆ ಕಂಟಿನ್ಯೂ ಆಗಲಿ ಅಂತ ವಿಶ್ ಮಾಡ್ತೀವಿ. ಆ್ಯಂಡ್ ನಂದಾಗಿ ನೀವು ಇವತ್ತು ಎಲ್ಲರ ಮನೆಗೆ ತಲುಪ್ತಾ ಇದ್ದೀರಾ. ಸೊ ಹೌ ಡು ಯು ಫೀಲ್? ಹೆಂಗಿದೆ? ಆಲ್ಟುಗೆದರ್ ದ ಹೋಲ್ ಸಬ್ಜೆಕ್ಟ್ ಈಸ್ ವೆರಿ ಡಿಫ್ರೆಂಟ್. ಇದು ನನಗಿದು ಕಮ್ ಬ್ಯಾಕ್ ಆ್ಯಕ್ಚುಲಿ. ಕಳೆದ 10 ವರ್ಷಗಳಿಂದ ನಾನು ಸೀರಿಯಲ್ ಮಾಡ್ತಾ ಇರಲಿಲ್ಲ. ನಾನು ಸಿನಿಮಾಗೆ ಜಂಪ್ ಆಗೋಗಿದ್ದೆ. ಹೌದು. ನಾನು ಎಂಟ್ರಿ ಕೊಟ್ಟಿದ್ದು 2002 ನಾಗಾಭರಣ ಅವರ ಮಹಾಮಾಯಿ ಸೀರಿಯಲ್ನಲ್ಲಿ. ಆವಾಗ MK ಮಠ ಅಂತ ಹೇಳಿ ಡೈರೆಕ್ಟ್ರ್ ಒಬ್ಬರಿದ್ದರು. ನಾನೊಂದು ನ್ಯೂಸ್ ಚಾನಲಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ. ಆವಾಗ ಕ್ರೈಮ್ ಡೈರಿ, ಕ್ರೈಮ್ ಸ್ಟೋರಿ ಬರ್ತಾಯಿತ್ತು. ಓಕೆ. ಕ್ರೈಮ್ ಸ್ಟೋರಿಯಲ್ಲಿ ನಾನೊಂದು ಇಂಟರ್ವ್ಯೂ ಕೊಟ್ಟಿದ್ದೆ, ಯಾವುದೋ ಒಂದು ಕ್ರೈಮ್ ಬಗ್ಗೆ. ಓಕೆ. ಬಿಕಾಸ್ ಐ ವಾಸ್ ಎ ಜರ್ನಲಿಸ್ಟ್ ಎಟ್ ದಟ್ ಟೈಮ್. ಓ. ಸೊ ಅವಾಗ ನಾನು ಇನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಸೊ ಅದು ಟೆಲಿಕಾಸ್ಟ್ ಆಗುತ್ತೆ. ಟೆಲಿಕಾಸ್ಟ್ ಆದಮೇಲೆ ಕ್ರೈಮ್ ರಿಪೋರ್ಟರ್ ನೀವು? ನೋ, ಐ ವಾಸ್ ಎ ಜನರಲ್ ರಿಪೋರ್ಟರ್. ಐ ವಾಸ್ ವರ್ಕಿಂಗ್ ಫಾರ್ ವಿಜಯ ಕರ್ನಾಟಕ ಎಟ್ ದಟ್ ಟೈಮ್. ಸೂಪರ್ ಸರ್. ವಿಜಯ ಕರ್ನಾಟಕ ಆರಂಭ ಆದ ದಿನಗಳಲ್ಲೇ ನಾನು ರಿಪೋರ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೆ. ನನ್ನನ್ನು ಆ ರಿಪೋರ್ಟಿಂಗಲ್ಲಿ ನೋಡಿ MK ಮಠ ಅವರು ಕರೀತಾರೆ, ಬಾ ಸೀರಿಯಲಲ್ಲಿ ಆ್ಯಕ್ಟ್ ಮಾಡು ಅಂತ. ನಾನು ಹೇಳ್ತೀನಿ, ಗುರುಗಳೇ ನನಗೆ ಏನೂ ಗೊತ್ತಿಲ್ಲ, ಆ್ಯಕ್ಟಿಂಗ್ ಬರಲ್ಲ ನನಗೆ, ನಾನು ಹೇಳ್ಕೊಡ್ತೀನಿ ಬಾರಪ್ಪ. ನನಗೆ ತುಂಬ ಕೆಲಸ ಇತ್ತು, ಆಗಲೇ ಇಲ್ಲ. ಅವರು ಪ್ರತಿ ತಿಂಗಳು ಕರೆಯೋರು. ಓಕೆ. ನಾಳೆ ಒಂದು ರೋಲ್ ಇದೆ, ಬರ್ತೀಯಾ? ಇಲ್ಲ ಸರ್. ಪ್ರತಿ ತಿಂಗಳು ಕರೆಯೋರು. ಒಂದು 4 ತಿಂಗಳು ಆದಮೇಲೆ ಅವ್ರಿಗೆ ಒಂದು ದಿವಸ ಕೋಪ ಬಂದ್ಬಿಡುತ್ತೆ. ಫೋನ್ ಮಾಡ್ತಾರೆ ನನಗೆ, ನಾಳೆ ಒಂದು ಒಳ್ಳೆ ರೋಲ್ ಇದೆ ಬಾ. ಇಲ್ಲ ಸರ್, ನಂಗೆ ಆಗಲ್ಲ. ಬಂದರೆ ಸರಿ, ನೀನು ನನ್ನ ಹತ್ರ ದಿನ 20 ಜನ ಕೆಲಸ ಕೇಳ್ಕೊಂಬರ್ತಾರೆ ಆ್ಯಕ್ಟ್ ಮಾಡಬೇಕು ಅಂತ. ನಿನಗೆ ನಾನು ಮೇಲೆ ಬಿದ್ದು ಕೇಳಿದ್ರು ನಿನಗೆ ಎಷ್ಟು ಜಂಬ ನಿನಗೆ ಬರೋಕ್ಕೆ ಅಂದರು. ನಾನು ಹೇಳಿದೆ ನಂಗೆ ಆ್ಯಕ್ಟಿಂಗ್ ಬರಲ್ಲ, ಅದಕ್ಕೆ ನಾನು ಬರಲ್ಲ. ನಾನು ಹೇಳ್ಕೊಡ್ತೀನಿ, ಬರಬೇಕು, ನೀನು ಬರ್ತಾ ಇದೆಯಾ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ರು. ಅವಾಗ ಲ್ಯಾಂಡ್ಲೈನ್. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸುಮಾರು ಈ 10 ವರ್ಷದ ಹಿಂದೆ, ಅಂದರೆ 23 ವರ್ಷ, 13 ವರ್ಷದಲ್ಲಿ ನಾನು ಒಂದು 50 ಸೀರಿಯಲ್ ಮಾಡ್ತೀನಿ. ಎಲ್ಲ ಹಿರಿಯ ನಿರ್ದೇಶಕರ ಕೈ ಕೆಳಗೆ ನಾನು ಕೆಲಸ ಮಾಡಿದೆ. ಒಳ್ಳೊಳ್ಳೆ ರೋಲ್ಗಳು ಬಂತು. ಆವಾಗ ಟೈಟಲ್ ರೋಲ್ ಅನ್ನೋದಕ್ಕಿಂತ ಇಟ್ ವಾಸ್ ಎ ಮೇಜರ್ ರೋಲ್ ಅಂತ ನಾನು ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು, ರೋಲ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಇವತ್ತು ನಾನೇನಾದರೂ ಕಲಾವಿದ ಅಂತ ಅನ್ನಿಸ್ಕೊಂಡಿದ್ರೆ ಅದಕ್ಕೆ ನಾನು ಎಲ್ಲ ಆ ಡೈರೆಕ್ಟರ್ಗಳ ಕಾರಣ. ಅವ್ರಿಗೊಂದು ದೊಡ್ಡ ನಮಸ್ಕಾರ ನಂದು. ಸೊ ಆಮೇಲೆ ಒಂದು ಹಂತ ಆದಮೇಲೆ ನನಗೆ ಯಾಕೋ ಸೀರಿಯಲ್ಲು ಮೊನಾಟನಸ್ಸು, ಬೋರಿಂಗು, ವರ್ಷ ಎಲ್ಲ ಬರೀ ಅದೇ ಕತೆ, ಈ ಥರದ್ದೊಂದು ಫೀಲ್ ಬರೋಕ್ಕೆ ಶುರು ಆಯಿತು. ಬೇಡ ಅಂತ ಹೇಳಿ ನಾನು ಸಿನಿಮಾಗೆ ಜಂಪ್ ಆದೆ. ಒಂದು 80 ಸಿನಿಮಾ ಆಯಿತು. ಅದರಲ್ಲಿ ನನಗೆ ತುಂಬ ಹೆಸರು ಕೊಟ್ಟಂಥ ಸಿನಿಮಾ ರಂಗಿತರಂಗ. ಅದ್ರಲ್ಲಿ ನನಗೊಂದು ಐಫಾ ಅವಾರ್ಡು ಕೂಡ ಬರುತ್ತೆ, ಬೆಸ್ಟ್ ನೆಗೆಟಿವ್ ರೋಲ್ಗೆ. ಆ ಸಿನಿಮಾ ಒಟ್ಟು 8 ಅವಾರ್ಡ್ ತೊಗೊಳುತ್ತೆ. ಅದ್ರಲ್ಲಿ ನನಗೊಂದು.
ಸೊ ಸಿನಿಮಾ ಜರ್ನಿ ನಡೀತಾ ಇತ್ತು. ಸೀರಿಯಲ್ಗೆ ತುಂಬ ಕಾಲ್ಗಳು ಬರ್ತಾಯಿತ್ತು ನನಗೆ. ಬಟ್ ನಾನು ಬಂದಾಗೆಲ್ಲ ಹೇಳ್ತಿದ್ದೆ, ಯಾವುದೋ ಅಪ್ಪನ ರೋಲು ಅಥವಾ ಹೀರೋಯಿನ್ ಅಪ್ಪ ಆ ಥರದ್ದು ಯಾವುದೋ ರೋಲ್ ಬಂದು ನಾನು ಮಾಡಲ್ಲ, ನಾನೇ ಹೀರೋ ಆದರೆ ಮಾಡ್ತೀನಿ. ಶಬಾಷ್. ಆವಾಗ ಅವ್ರದ್ದು ಉತ್ತರ ಏನಿರ್ತಿತ್ತು ಅಂದರೆ, ಸರ್ ಹೆಣ್ಮಕ್ಳದು ಸರ್ ಸೀರಿಯಲ್ಲು, ಗಂಡಸರನ್ನ ಹೆಂಗೆ ಹೀರೋ ಮಾಡೋದು, ಹೆಣ್ಮಕ್ಳೇ ಹೀರೋ ಇಲ್ಲಿ, ಅವರೇ ವಿಲನ್ನು, ನಾ ಬರಲ್ಲ. ಈ ಥರ ಇತ್ತು. ಕಡೆಗೆ ಒಂದು ಫೈನ್ ಡೇ ಈ ಥರ ಶ್ರವಂತ್ ಕಾಲ್ ಮಾಡ್ತಾನೆ. ಶ್ರವಂತ್ ಕಾಲ್ ಮಾಡಿ ಈ ಥರದ್ದೊಂದು ಕತೆ ಇದೆ. ನಾನು ಹೇಳಿದೆ, ಇಲ್ಲಪ್ಪ ಆಗಲ್ಲ, ಸಿನಿಮಾದವ್ರನ್ನ ನೀವು ಸಾಕೊಳ್ಳೋದು ಕಷ್ಟ, ನಿಮ್ಮ ಬಡ್ಜೆಟು ವರ್ಕೌಟ್ ಆಗಲ್ಲ, ಹೌದು. ಆಮೇಲೆ ಈ ಥರ ಕತೆಗಳು ನಂಗೆ ಇಷ್ಟನೂ ಆಗಲ್ಲ. ಇಲ್ಲ ಅಣ್ಣ, ಅದು ತುಂಬ ಮೇಜರ್ ರೋಲು, ಇಡೀ ಕತೆ ನಡೆಯೋದೇ ನಿಮ್ಮ ನಂದಕುಮಾರ್ ಮೇಲೆ ಹೋಗುತ್ತೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಒಂದು ಲೈನ್ ಕತೆ ಹೇಳ್ದೆ. ಐ ವಾಸ್ ಇಂಪ್ರೆಸ್ಡ್. ಸೊ ಅದಕ್ಕೆ ನಾನು ಮತ್ತೆ ವಾಪಸ್ ಬಂದೆ. ಬಟ್ ನೋ ರಿಗ್ರೆಟ್ಸ್. ಇವತ್ತು 3ನೇ ಎಪಿಸೋಡ್ ಟೆಲಿಕಾಸ್ಟ್ ಆಗ್ತಾಯಿದೆ. ಪಾತ್ರ ಅದ್ಭುತವಾಗಿದೆ. ಹೌದು. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದರೆ, ಇದು ಎಲ್ಲರಿಗೂ ನೋಡ್ತಾ ನೋಡ್ತಾ ಅವ್ರ ಅಪ್ಪಂದ್ರು ಕನೆಕ್ಟ್ ಆಗ್ತಾರೆ. ಹೌದು. ಯಾಕೆಂದರೆ ಪ್ರತಿ ಮನೆಯಲ್ಲಿ ಅಪ್ಪ ಎಷ್ಟು ಕಷ್ಟಪಡ್ತಾನೆ, ಅವನೆಷ್ಟು ಒದ್ದಾಡ್ತಾನೆ ಅನ್ನೋದು ಚಿಕ್ಕ ಮಕ್ಕಳಲ್ಲಿ ಯಾರಿಗೂ ಗೊತ್ತಾಗಲ್ಲ. ಅವ್ರಿಗೆ ಕರೆಕ್ಟ್, ಅವ್ರ ಅಪ್ಪ ಆಗ್ತಾರಲ್ಲ ಅವಾಗ ಗೊತ್ತಾಗತ್ತೆ ನಮ್ಮಪ್ಪ ಎಷ್ಟು ಕಷ್ಟಪಡ್ತಾಯಿದ್ರು ಅಂತ. ಸೊ ಈಗಿನ ಜನ್ರೇಷನ್ ಕೂಡ ಎಷ್ಟೋ ಜನ ಈಗ ಮದುವೆ ಆಗಿರೋರು ಅಥವಾ ಆಗಲೇ ಅವ್ರಿಗೆ ಮಕ್ಕಳಾಗಿ ದೊಡ್ಡವರಾಗಿರೋರು ಕೂಡ ಇದನ್ನು ಕನೆಕ್ಟ್ ಮಾಡ್ಕೋತಾರೆ. ಆ ಥರದ ಕತೆ ಇದು. ಹಾಗಾಗಿ ನನಗೆ ಈ ಪಾತ್ರ ಮಾಡಬೇಕಾದ್ರೆ ತುಂಬ ಖುಷಿ ಇದೆ. ಮತ್ತು ನನಗೆ ಮತ್ತೆ ನಾನು ಸೀರಿಯಲ್ಗೆ ವಾಪಸ್ ಬಂದಿದ್ದೀನಿ ಆಫ್ಟರ್ 10 years. ಸೊ ಐ ಕೇಮ್ ವಿತ್ ಅ ಬ್ಯಾಂಗ್ ಅಂತ. ಕರೆಕ್ಟ್. ಅಂದರೆ ತುಂಬ ಖುಷಿ ಆಗುತ್ತೆ ಸರ್ ನಿಮ್ಮನ್ನು ನೋಡ್ತಾ ಇದ್ರೆ. ಈಗ ಅದೇ ಹೇಳ್ತಾ ಇದ್ದಿದ್ದು, ಅಮೃತನ ನೋಡ್ತಾ ಇದ್ರೆ, ನಿಮ್ಮನ್ನು ನೋಡ್ತಾ ಇದ್ರೆ ವೆರಿ ಯಂಗ್ ಪೇರೆಂಟ್ ಅಂತ ಅನ್ನಿಸ್ತೀರಾ. ಆ್ಯಂಡ್ ಹುಡುಗರೆಲ್ಲ ಹಂಗೆ ಅಂತಿದ್ದೀರಾ, ಹೌದು ಅದು ಜೆನೆಟಿಕ್, ನಾವು ನೋಡಿ ಎಷ್ಟು ಹೆಂಗಾಗಿದ್ದೀವಿ ಅಂತ ಅವರೆಲ್ಲರೂ ಕಾಮಿಡಿ ಮಾಡ್ತಾಯಿದ್ರು. ಇವಾಗ ಈಗ ಇಷ್ಟು ಜನ ಸೀನಿಯರ್ ಆರ್ಟಿಸ್ಟ್ಗಳು, ಯಂಗ್ಸ್ಟರ್ಸು, ಈಗ ಕೃಷ್ಣವರ್ಗೂ, ನಿಮ್ಮಿಂದ ಕೃಷ್ಣವರ್ಗೂ ನೋಡಿದ್ರೆ ಎಷ್ಟು ವೈವಿಧ್ಯಮಯವಾಗಿರೋ ಕ್ಯಾರೆಕ್ಟರ್ಸು ಒಂದು ಕಡೆಗೆ ಸೇರಿದ್ದೀರಾ ಅಂತ ಅನಿಸ್ತಾ ಇದೆ. ಸೊ ದಿನ ಈಗ ಸೆಟ್ಟಿಗೆ ಬರೋದು, ಕೆಲಸ ಮುಗಿಸೋದು, ಹೋಗೋದು, ಇದು ರೊಟೀನ್ ಇರುತ್ತೆ. ಬಟ್ ಇಲ್ಲಿ ಹೆಂಗೆ ಚೇಂಜ್ ಇದೆ ಇದು ಅಂತ ನಾನು ಮಿಡಲಲ್ಲಿ ನಾನು ಊಟದ ಟೈಮಿಗೆ ಬಂದಾಗ ನಾನು ನೋಡಿದಾಗ ಎಷ್ಟು ಖುಷಿ ಆಯಿತು ನನಗೆ ಅಂದರೆ, ಒಂಥರ ಬಾಂಡಿಂಗ್ ಕ್ರಿಯೇಟ್ ಆಗಿದೆ ನಿಮ್ಮೆಲ್ರಿಗೂ ಇಷ್ಟು ಕಡಿಮೆ ಟೈಮಲ್ಲೇ. See, it all depends on the artist. ಈಗ I am the senior and eldest here among the artists. ಈಗ ನಾನು ಬಂದವನೇ ಇಲ್ಲಿ ತುಂಬ ಆ್ಯಟಿಟ್ಯೂಡ್ನಲ್ಲಿ ಈಗೋಯಿಸ್ಟಿಕ್ ಆಗಿ ಬಿಹೇವ್ ಮಾಡಿದರೆ, ಬಹುಶಃ ಇವರು ಎಲ್ಲರೂ ಅದನ್ನೇ ಕಲ್ತ್ಕೊಂಡ್ಬಿಡೋರು. ಈ ಥರ ಇರಬೇಕು, ಇವರೇ ಹಿಂಗಿರ್ಬೇಕಾದ್ರೆ ನಾವು ಯಾಕೆ ಹಂಗಿರಬೇಕು ಅಂತ. ಬಟ್ ನನಗೆ ಮೊದಲಿಂದನೂ ಆ ಥರ ಬಿಹೇವಿಯರ್ ಇಲ್ಲ. ನನ್ನ ಮುಖ ನೋಡಿದಾಗ ಎಲ್ಲರೂ ಅಂತಾರೆ, ಅವ್ನು ತುಂಬ ಈಗೋಯಿಸ್ಟಿಕ್ಕು, ಸೊ ಕೊಬ್ಬು ಜಾಸ್ತಿ ಅಂತೆಲ್ಲ ಅಂತಾರೆ. ಬಟ್ ನನಗೆ ಯಾವುದೇ ಸೆಟ್ಗೆ ಹೋದರೆ ಫ್ರಮ್ ದ ಡೈರೆಕ್ಟರ್ ಟಿಲ್ ದ ಮೇಕಪ್ ಬಾಯ್, ಸೆಟ್ನವ್ರನ್ನೆಲ್ಲ ನಾನು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋದು ನನಗೆ ಮೊದಲಿಂದ ಬಂದಿದ್ದು. ಬಿಕಾಸ್ ವಿ ವರ್ ಇನ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ನಮ್ಮದೆಲ್ಲ ಹೋಟೆಲ್ ಇಂಡಸ್ಟ್ರಿ. ಸೊ ಹಾಗಾಗಿ ನಾವು ಬಂದ ಎಲ್ಲ ಕಸ್ಟಮರ್ಗಳನ್ನ ಪ್ರೀತಿಯಿಂದ ಮಾತಾಡಿಸಿ ನಮಗೆ ಯಾರೂ ವಿಶೇಷವಾಗೂ ಕಾಣೋದಿಲ್ಲ ಅಥವಾ ಕೀಳಾಗೂ ಕಾಣಲ್ಲ. ನಮಗೆ ಕಸ್ಟಮರ್ ಇಸ್ ದ ಕಿಂಗ್ ಅಂತ. ಎಲ್ಲರೂ ಒಂದೇ. ಹೌದು. ಸೊ ಹಾಗಾಗಿ ನಾವು ಆ ಒಂದು ಹಂತದಲ್ಲಿ ಬಂದಿದ್ದು. ಮತ್ತು ನಮ್ಮ ತಂದೆ ಅದನ್ನೆಲ್ಲ ನಮಗೆ ಹೇಳಿಕೊಟ್ಟಿದ್ದಾರೆ, ಹೌ ಟು ಬಿಹೇವ್ ವಿತ್ ದ ಪಬ್ಲಿಕ್. ಹೊಸಬ್ರ ಜೊತೆ, ಹಳಬ್ರ ಜೊತೆ ನಾವು ಸಮಾಜದಲ್ಲಿ ಹೆಂಗಿರಬೇಕು, ಇದನ್ನೆಲ್ಲ ನಮ್ಮ ತಂದೆ ಅವರ ನಡವಳಿಕೆಯನ್ನು ನಾವು ನೋಡಿ ಕಲ್ತಿದ್ದೀವಿ. ಹಾಗಾಗಿ ನಮಗದು ಸೆಟ್ಟಿಗೆ ಬಂದಾಗ ಏನಾಗುತ್ತೆ, ಇವರೆಲ್ಲರೂ ಫ್ರೆಂಡ್ಲಿ ಆಗಿರ್ತಾರೆ, ಚೆನ್ನಾಗಿರ್ತಾರೆ. ನಾನೇ ಅಷ್ಟೊಂದು ಫ್ರೀಯಾಗಿ ಖುಷಿಯಾಗಿದ್ದಾಗ ಅವ್ರಿಗೂ ಖುಷಿ ಆಗುತ್ತೆ. ಸೊ ದೇ ಮಿಂಗಲ್. ಮೋರ್ ಓವರ್ ಏನಾಗುತ್ತೆ, ನಮ್ಮದೊಂದು ಫ್ಯಾಮಿಲಿ ಅಲ್ವಾ. ಸೊ ಎಲ್ಲರದು ಕೆಮಿಸ್ಟ್ರಿ ವರ್ಕೌಟ್ ಆಗಬೇಕಲ್ಲಿ. ಆ ಕೆಮಿಸ್ಟ್ರಿ ವರ್ಕೌಟ್ ಆಗಿರೋದ್ರಿಂದ ಸೀನ್ಗಳು ಅದ್ಭುತವಾಗಿ ಬರುತ್ತೆ. ಇಲ್ಲಾಂದರೆ ಇವನೇನು ಹಂಗೆ ಮಾಡ್ಬಿಟ್ಟ, ಇವನೇನು ಹಿಂಗೆ ಮಾಡ್ಬಿಟ್ಟ, ನಾನು ಹಿಂಗೆ ಮಾಡ್ತೀನಿ ಅಂತ ಹೋದಾಗ ಎಫೆಕ್ಟ್ ಆಗಿಬಿಡುತ್ತೆ. ಸೊ ವಿ ಡೋಂಟ್ ಹ್ಯಾವ್ ದಟ್ ಆ್ಯಟಿಟ್ಯೂಡ್. ನಾವೆಲ್ಲರೂ ತುಂಬ ಫ್ರೆಂಡಾಗಿ ಇರೋದ್ರಿಂದ ಹೋಲ್ ಸೆಟ್ ಈಸ್ ಹ್ಯಾಪಿ. ಎಲ್ಲದಕ್ಕಿಂತ ಹೆಚ್ಚು ಅಂದರೆ ನಮ್ಮ ಡೈರೆಕ್ಟ್ರು, ಅವನೇ ಮೋರ್ ಫ್ರೆಂಡ್ಲಿ.
ಅವನಂತೂ Correct. ಅವನು ಒಂದ್ಸಲ ಸೀರಿಯಸ್ ಆಗ್ತಾನೆ, ಒಂದ್ಸಲ ಕೋಪ ಮಾಡ್ಕೊಂಡು ಬೈತಾನೆ, ನೆಕ್ಸ್ಟ್ ಟೈಮ್ ಅವನೇ ನಗ್ನಗ್ತಾ ನಮ್ಮ ಜೊತೆ ಇರ್ತಾನೆ. ಸೊ ಹಾಗಾಗಿ ಕೆಲಸದ ಮೇಲೆ ಮಾತ್ರ ಅವ್ನು ಕೋಪ ಮಾಡ್ಕೋತಾನೆ ಅನ್ನೋದು ಬಿಟ್ಟರೆ ಹಾಂ ಮಿಕ್ಕಿ ಟೈಮಲ್ಲಿ ಹೀ ಈಸ್ ಆಲ್ಸೋ ಜೋವಿಯಲ್. ಸೊ ಹಾಗಾಗಿ ನಮಗೆ ಮನೇನೆ ನಂದ ಗೋಕುಲವೇ. ನಂದ ಗೋಕುಲನೇ. ಬಟ್ ಎಂಥ ಸ್ಟ್ರಿಕ್ಟ್ ಅಪ್ಪ ಸರ್ ನೀವು, ಯಪ್ಪ ದೇವ್ರೆ, 3 ಜನ ಮಲಗಿರ್ತಾರೆ, ಹಿಂಗೆ ಚಿಟಿಕಿ ಹೊಡಿಯೋದ್ರಲ್ಲಿ ಎದ್ದು ಹಾಜರಾಗ್ಬಿಟ್ಟಿರ್ತಾರೆ, ಆ ಲೆವೆಲಿಗೆ ಹವಾ ಇಟ್ಟಿದ್ದೀರ ನೀವು. ಬಟ್ ಆ ಕ್ಯಾರೆಕ್ಟರ್ಗೆ ಹೆಂಗೆ ನೀವು ಮೋಲ್ಡ್ ಆಗಿದ್ರಿ, ಅಥವಾ ನಿಮ್ಗೆ ಎಷ್ಟು ಚಾಲೆಂಜ್ ಅನ್ನಿಸ್ತಿದೆ, ಅಥವಾ ಇದು ಇಲ್ಲ ಪರವಾಗಿಲ್ಲ 10ರಲ್ಲಿ 11 ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನಿಸ್ತಿದ್ಯಾ? ಇಲ್ಲ, ನಮಗೆ ಇಲ್ಲಿ ಒಂದೇನಾಗುತ್ತೆ, ಪರಕಾಯ ಪ್ರವೇಶ ಅಂತ ಹೇಳ್ತೀವಲ್ಲ, ಅದು ತುಂಬ ಮುಖ್ಯ. ಒಬ್ಬ ಆರ್ಟಿಸ್ಟ್ಗೆ ಅದು ತುಂಬ ಮುಖ್ಯ ಆಗುತ್ತೆ. ನಾನು ಎಷ್ಟೋ ಸಲ ಶಾರ್ಟ್ನಲ್ಲಿ ಏನೋ ಒಂದು ಡೈಲಾಗ್ ಹೇಳ್ತೀನಿ ಅಂತ ಇಟ್ಕೊಳ್ಳೋಣ, ತಕ್ಷಣ ಡೈರೆಕ್ಟ್ರು ಹೇಳ್ತಾನೆ, ಅಣ್ಣ ನಂದಕುಮಾರ್ ಅಂತಾನೆ. ಅಂದರೆ ಹಿ ರಿಮೈಂಡ್ಸ್ ಮೀ ಟು ಗೋ ಟು ದಟ್ ಪ್ಲೇಸ್ ಅಗೈನ್. ನಾನೇನೋ ಒಂದು ಡೈಲಾಗ್ ಹೇಳಿದೆ, ಸ್ವಲ್ಪ ಸೋಬರ್ ಆಯಿತು ಅಥವಾ ಸಪ್ಪೆ ಆಯಿತು ಅನ್ಸೋ ತಕ್ಷಣ ಹಿ ರಿಮೈಂಡ್ಸ್ ಮೀ. ಸೊ ಆವಾಗ ಮತ್ತೆ ನಾನು ಹಾಂ ಅಲ್ವಾ ಕರೆಕ್ಟು, ಆವಾಗ ಮತ್ತೆ ಹಾಂ ಹಾಂ ಅದೇ ಗತ್ತು. ಆ ಗತ್ತಲ್ಲಿ ಮಾತಾಡೋದು. ಇದು ಹೇಗೆ ಬರುತ್ತೆ ಅಂದರೆ, ಲೆಕ್ಕ ಹಾಕೊಳ್ಳಿ, ಸಿಂಪಲಾಗಿ 50 ಎಪಿಸೋಡ್ ಮಾಡಿದ್ದೀನಿ ಅವಾಗಲೇ, 50 ಸೀರಿಯಲ್ ಮಾಡಿದ್ದೀನಿ. 50 ಸೀರಿಯಲ್ ಇಂಟು ಬರೀ 100 ಎಪಿಸೋಡ್ಸ್ ಇಟ್ಕೊಳ್ಳೋಣ, 5000 ಎಪಿಸೋಡ್ ಆ್ಯಕ್ಟ್ ಮಾಡಿದ್ದೀನಿ. ಇಷ್ಟು ಕಲಿದೇ ಇದ್ದರೆ ಹೇಗೆ? ಸೊ ನಮಗೆ ಅಲ್ಲ, ಅದು ಯಾಕೆ ಅಂದರೆ ಒಂದೊಂದು ಪಾತ್ರಕ್ಕೂ ಒಂದೊಂದು ಏನು ತೂಕ ಇರುತ್ತೆ. ಬಟ್ ಇವತ್ತು ನೀವು ಮಾಡ್ತಿರೋ ಪಾತ್ರ ನಿಜವಾಗ್ಲೂ ತುಂಬ ಚಾಲೆಂಜಿಂಗ್ ನಮಗೆ ನೋಡೋರಿಗೆ. ಅರೆ ಇವ್ರು ಇಷ್ಟು ಸಾಫ್ಟಾಗಿ ಕಾಣಿಸ್ತಾರೆ, ಚಾಕ್ಲೇಟ್ ಇರೋ ಥರ ಕಾಣಿಸ್ತಾರೆ, ಬಟ್ ಇಷ್ಟು ಸ್ಟ್ರಿಕ್ಟ್ ಅಪ್ಪನ ಇವರು ಅಂತ ಅನಿಸ್ಬಿಡುತ್ತೆ. ಎಲ್ಲೋ ಅಯ್ಯೋ ಪಾಪ ನನ್ನ ಮಕ್ಕಳು ಅಂತ ಏನೋ ಸಾಫ್ಟ್ ಕಾರ್ನರಲ್ಲಿರೋ ಫೇಸ್ ನಿಮ್ಮದು ನೋಡೋಕ್ಕೆ. ಬಟ್ ನೀವು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ಹೆಂಗೆ ಅನಿಸುತ್ತೆ, ಅಯ್ಯೋ ಇಷ್ಟು ಟಫ್ ಕ್ಯಾರೆಕ್ಟರ ಇವರು, ಇಷ್ಟೊಂದು ಹಾರ್ಡಾಗಿದ್ದಾರಾ, ಇಷ್ಟೊಂದು ಹಾರ್ಷಾಗಿ ಬಿಹೇವ್ ಮಾಡ್ತಾರಾ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಸೊ ಇಲ್ಲಿ ಈಗ ನಿಮ್ಗೆ ಆಪೋಸಿಟಲ್ಲಿ ಒಂದು ಟೀಮ್ ನಿಂತ್ಕೊಳ್ಳುತ್ತೆ, ಅಂದರೆ ಒಂದು ಫ್ಯಾಮಿಲಿ ನಿಂತ್ಕೊಳ್ಳುತ್ತೆ. ಆ ಫ್ಯಾಮಿಲಿ ಜೊತೆ ಕನೆಕ್ಷನು, ಬಾಂಡಿಂಗು ಅದು ಹೆಂಗಿದೆ ಸರ್? ರವಿ ಕೂಡ ನಮ್ಮ ಜೊತೆ ಸಿನಿಮಾ ನಟ ಅಲ್ಲ, ಹೌದು, ಅವನು ರವಿ ಸರ್ ಸಿನಿಮಾದಿಂದನೇ ಬಂದವನು ಬ್ಯಾಕ್ಗ್ರೌಂಡು. ಹಾಗಾಗಿ ನಮಗೆ ಮೊದಲಿಂದನೂ ರವಿ ಪರಿಚಯ ಇರೋದ್ರಿಂದ ನಮಗೆ ಅವನು ಸೆಟ್ಟಲ್ಲಿ ಬಂದಾಗ ನಮಗೆ ತುಂಬ ಖುಷಿ ಆಗುತ್ತೆ. ಫ್ರೆಂಡ್ಲಿ, ವಿ ಆರ್ ಆಲ್ ವೆರಿ ಗುಡ್ ಫ್ರೆಂಡ್ಸ್. ಸೊ ಮತ್ತೆ ಒನ್ಸ್ ಅಗೈನ್ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಫಸ್ಟ್ ಡೇನೇ ಎಲ್ಲರೂ ಇಂಟ್ರೊಡ್ಯೂಸ್ ಆದ್ವಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ, ಖುಷಿ ಆಯಿತು. ಪಾತ್ರಕ್ಕೆ ಬಂದಾಗ ನಾವು ಬೇರೆಯೇ. ಹಾಂ ಹಾಂ, ಅವನು ಸೂರ್ಯಕಾಂತನೇ, ನಾನು ನಂದಕುಮಾರನೇ. ಅದು ನೀವೊಂದು ಹೇಗೆ ಅದು ಮೌಲ್ಡ್ ಆಗ್ತೀರಾ ಅಂತ ಕೇಳಿದ್ರಲ್ಲ, ಅದು ಒಬ್ಬ ಆರ್ಟಿಸ್ಟ್ಗೆ 2ನೇ ಕ್ರೈಟೀರಿಯಾ ಏನು ಗೊತ್ತಾ, ಅವನು ತುಂಬ ಅಬ್ಸರ್ವ್ ಮಾಡುವ ವ್ಯಕ್ತಿಯಾಗಿರಬೇಕು. ನಾವು ಪ್ರತಿನಿತ್ಯ 100 ಜನದ ಜೊತೆ ಇರ್ತೀವಿ. ಯಾರೋ ಪೊಲೀಸ್ ನೋಡ್ತೀವಿ, ಲಾಯರ್ ನೋಡ್ತೀವಿ, ಡಾಕ್ಟ್ರು ನೋಡ್ತೀವಿ, ಬಸ್ ಡ್ರೈವರ್ ನೋಡ್ತೀವಿ, ಆಟೋ ಡ್ರೈವರ್ ನೋಡ್ತೀವಿ, ಮೆಕ್ಯಾನಿಕ್ ನೋಡ್ತೀವಿ. ನಾನು ಪ್ರತಿ ಸಲ ಯಾರನ್ನೇ ಎಲ್ಲೇ ನೋಡಲಿ ಅವನ್ನ ನಾನು ಮೇಲಿಂದ ಕೆಳಗಿನವ್ರಿಗೆ ನೋಡ್ತೀನಿ, ಅವನ್ನ ಅಬ್ಸರ್ವ್ ಮಾಡ್ತೀನಿ. ಹೌ ಹಿ ಬಿಹೇವ್ಸ್, ಅವನು ಜನರ ಜೊತೆ ಹೇಗೆ ಮಾತಾಡ್ತಾನೆ, ಅವನ ಇಂಟೋನೇಷನ್ ಹೆಂಗಿರುತ್ತೆ, ಅವನ ಆ್ಯಟಿಟ್ಯೂಡ್ ಯಾವ ಥರ ಇರುತ್ತೆ, ಇದೆಲ್ಲ ನಂಗೆ ರಿಜಿಸ್ಟರ್ ಆಗುತ್ತೆ. ನಾನು ಆ ಪಾತ್ರಕ್ಕೆ ಬಂದಾಗ ಅದನ್ನು ರಿಕಾಲ್ ಮಾಡ್ಕೋತೀನಿ. ಪೊಲೀಸ್ ಅಂದರೆ ಹಿಂಗಿರ್ತಾರೆ, ಲಾಯರ್ ಅಂದರೆ ಈ ಥರ ಮಾತಾಡ್ತಾರೆ, ಡಾಕ್ಟ್ರ್ ಅಂದರೆ ಈ ಥರ ಇರ್ತಾರೆ. ಸೊ ಐ ವಿಲ್ ರಿಕಾಲ್ ಇಟ್. ಸೊ ನಂಗೆ ಅಥೆಂಟಿಕ್ ಆಗಿ ಮಾಡೋಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಆ್ಯಕ್ಟ್ ಮಾಡೋರು ಕ್ಯಾಮ್ರಾ ಮುಂದೆ ಅಷ್ಟೇ ಅಲ್ಲ, ಈ ಪ್ರತಿ ಸೆಕೆಂಡೂ ಅಲರ್ಟ್ ಆಗಿರಬೇಕು, ಎಲ್ಲೇನು ನೋಡ್ತಾರೆ ಅದನ್ನು ಗ್ರಾಸ್ ಮಾಡ್ಕೊಳ್ಬೇಕು. ಎಕ್ಸಾಕ್ಟ್ಲಿ. ಸೂಪರ್ ಸರ್. ನಿಮ್ಮ ಅನುಭವದ ಗ್ರಾಫ್ ಇನ್ನೂ ಬೆಳೀಲಿ, ಇನ್ನೂ ಸೂಪರ್ ಡೂಪರ್ ಆಫರ್ಗಳು ನಿಮಗೆ ಬರಲಿ, ನಿಮ್ಮ ಮನಸ್ಸಿಗೆ ಒಪ್ಪುವಂಥ ಕ್ಯಾರೆಕ್ಟರ್ಸ್ಗಳು ನಿಮಗೆ ಸಿಗಲಿ. ಆ್ಯಂಡ್ ಸೀರಿಯಲ್ನ ದೂರ ಇಡಬೇಡಿ ಸರ್, ನೀವು ಹತ್ರ ಆಗೋದೇ ನಮಗೆ ಸೀರಿಯಲ್ನಿಂದ. ನಿಜ, ಅದು ಒಂದು ಲೆಕ್ಕದಲ್ಲಿ ನೀವು ಹೇಳೋದು ತುಂಬ ಸತ್ಯ. ಸೀರಿಯಲ್ ಆದರೆ ನಾವು ಮನೆಗೆ ತಲುಪ್ತೀವಿ, ಬೇಗ ತಲುಪ್ತೀವಿ ಅಂತ. ಆದರೆ ಪ್ರಾಬ್ಲಮ್ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಈ ಸೀರಿಯಲ್ ಈಗ ಶುರು ಆಗಿದೆ, ಇದು 2 ವರ್ಷ 3 ವರ್ಷ ನಡ್ಕೊಂಡು ಹೊರಟೋಗ್ಬಿಡುತ್ತೆ. ಅಂದರೆ ನಂದಕುಮಾರ್ 3 ವರ್ಷ ಅದೇ ಪಾತ್ರ ಮಾಡಬೇಕು, ಅರವಿಂದ ನಂದಕುಮಾರ್ನಾಗೆ 3 ವರ್ಷ ಇರಬೇಕು. ಹೌದು. ಆದರೆ ಸಿನಿಮಾ ಹಾಗಲ್ಲ. ಸಿನಿಮಾ ವರ್ಸಟೈಲ್ ಆ್ಯಕ್ಟಿಂಗಿಗೆ ಪ್ಲ್ಯಾಟ್ಫಾರ್ಮ್ ಅದು. ಕರೆಕ್ಟ್. ಒಂದು ಸಲ ಯಾವುದೋ ಸಿನಿಮಾದಲ್ಲಿ ಡಾಕ್ಟ್ರ್ ಆಗ್ತೀವಿ, ಒಂದರಲ್ಲಿ ಪೊಲೀಸ್ ಆಗ್ತೀವಿ, ಇನ್ನೊಂದರಲ್ಲಿ ಅಪ್ಪ ಆಗ್ತೀವಿ, ಇನ್ನೊಂದರಲ್ಲಿ ವಿಲನ್ ಆಗ್ತೀವಿ. ಆ 8 ದಿವಸ 10 ದಿವಸ ನಾವು ಏನು ಮಾಡ್ತೀವಿ ಆ್ಯಕ್ಟಿಂಗು, ಪ್ರತಿ ದಿವಸ ಈಗ ನಾನು ಪೊಲೀಸಾಗೆ ನಾನು ಒಂದು 10 ಸಿನಿಮಾ ಮಾಡಿದ್ದೀನಿ.
ಆದರೆ ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆ ಥರ ಬೇರೆ ಬೇರೆ ಪೊಲೀಸ್ ರೋಲ್. ಕರೆಕ್ಟ್. ಸೊ ವರ್ಸಟೈಲ್ ಆ್ಯಕ್ಟಿಂಗ್ ಫ್ಲೇಮಸ್ ಏನಿರುತ್ತೆ ಅದು ಸೀರಿಯಲ್ ಮಿಸ್ ಆಗ್ಬಿಡುತ್ತೆ. ಮಿಸ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಮಗೆ ಸಿನಿಮಾದವ್ರಿಗೆ ಏನು ಅನ್ಸುತ್ತೆ ಅಂದರೆ ಸೀರಿಯಲ್ ಈಸ್ ಮೊನೋಟನಸ್ ಅಂತ ಅನ್ಸುತ್ತೆ. ಆಸ್ ಯು ಸೆಡ್, ಬೇಗ ನಾವು ಮನೆ ರೀಚ್ ಆಗ್ಬಿಡ್ತೀವಿ. ಸಿನಿಮಾ ದುಡ್ಡು ಕೊಟ್ಟು ಬರ್ತಾರೆ, ಅಲ್ಲಿ ಪೋಸ್ಟ್ ಪೇಯ್ಡು, ಪ್ರೀಪೇಯ್ಡ್ ಇದು. ನಿಜ, ಎರಡಕ್ಕೂ ಎಲ್ಲ ಕಡೆನೂ ಆ್ಯಕ್ಟಿಂಗೇ ಆದ್ರೂ ಆ ಫ್ಲೇಮಸ್ ಬೇರೆ. ಮತ್ತು ನೀವು ಒಂದೇ ಥರ ಇರೋಕ್ಕಿಂತ ನಾವು ವೈವಿಧ್ಯಮಯವಾಗಿ ಕಾಣಿಸ್ಕೋಬೇಕು ಅನ್ನೋದು ಎಲ್ಲ ನಟರ ಒಂದು ಆಸೆ ಅದು. ಆದರೂ ಸರ್ ನೀವು ಸಿನಿಮಾನೂ ಮಾಡಿ, ಸೀರಿಯಲಲ್ಲೂ ನಮಗೆ ಸಿಗಿ. ಇವರೊಂಥರ ಚಾಕ್ಲೇಟ್ ಹೀರೋ ಅರವಿಂದ್ ಸ್ವಾಮಿ ಅಲ್ಲ, ಈಗ ನಮಗೆ ಖಡಕ್ ನಂದಕುಮಾರ್ ಆಗಿ ಸಿಕ್ಕಿದ್ದಾರೆ. ಬಟ್ ಎನಿವೇಸ್ ನಾವು ಅದನ್ನು ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಈ ಜರ್ನಿ ಇನ್ನು ಸಾಗಲಿ, ಸೂಪರ್ ಡೂಪರ್ ಆಗಿರೋ ಒಂದಷ್ಟು ಕ್ಯಾರೆಕ್ಟರ್ಸ್ ನಿಮ್ಮನ್ನು ಹುಡುಕೊಂಬರಲಿ ಅಂತ ವಿಶ್ ಮಾಡ್ತೀವಿ. ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ದಯಮಾಡಿ ರಾತ್ರಿ 9 ಗಂಟೆಗೆ ನನ್ನ ನಂದಗೋಕುಲ ಬರುತ್ತೆ, ನೋಡಿ. ಇಷ್ಟೇ ಹೇಳೋದು ನಾನು, ಇದು ಪ್ರತಿಯೊಂದು ಅಪ್ಪನ ಕತೆ. ನಿಮ್ಮ ತಂದೆ ಯಾವ ಥರ ಇದ್ದರು, ಹೇಗೆ ನಿಮ್ಮನ್ನು ನೋಡಿಕೊಂಡ್ರು, ಹೇಗೆ ಬೆಳೆಸಿದ್ರು ಅಂತ ನಿಮಗೆ ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿರಲ್ಲ. ನೀವು ದೊಡ್ಡವರಾಗ್ತಾ ಆಗ್ತಾ ಗೊತ್ತಾಗುತ್ತೆ, ಅದು ನಿಮ್ಮ ಅನುಭವಕ್ಕೂ ಬರುತ್ತೆ. ಸುಮ್ಮನೆ ನಿಮ್ಮ ಅಪ್ಪನಿಗೆ ರಿಲೇಟ್ ಮಾಡ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ನೀವು ಬೇಗ ಕನೆಕ್ಟ್ ಆಗಿಬಿಡ್ತೀರ ಸೀರಿಯಲ್ಗೆ. ಸೊ ಏನಾದ್ರು ಕಾಮೆಂಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾವೇನಾದ್ರು ತಿದ್ಕೋಬೇಕಾದ್ರೆ ಖಂಡಿತ ತಿದ್ಕೋತೀವಿ. ಕೆಲವ್ರಿಗೆ ನಮ್ಮ ಆ್ಯಕ್ಟಿಂಗ್ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟನೂ ಆಗದೆ ಇರ್ಬೋದು. ಆದರೆ ನಾವು ಎಲ್ಲದಕ್ಕೂ ಸ್ವೀಕಾರ ಮಾಡುವ ಸ್ಟೇಜಲ್ಲಿ ಇರ್ತೀವಿ. ಕಲಾವಿದನಿಗೆ ಎಷ್ಟು ದಿನ ಕಲ್ತರೂ ಸಾಲಲ್ಲ, ಎಷ್ಟು ಪಾತ್ರ ಮಾಡಿದರೂ ಸಾಲಲ್ಲ. ಹಾಗಾಗಿ ನಿಮ್ಮ ಎಲ್ಲ ಅನಿಸಿಕೆಗಳನ್ನ ನಾವು ಸೀರಿಯಸ್ ಆಗೇ ತೊಗೋತೀವಿ. ದಯವಿಟ್ಟು ನಿಮ್ಮ ಎಲ್ಲರ ಸಹಕಾರ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಅನುಭವದ ಮಾತು ಅನ್ನೋದು ಇದಕ್ಕೆ. ಅಂದರೆ ನೋಡಿ ಎಷ್ಟು ವಿನಯ ಇದೆ ಅವರ ಅನುಭವ. ಅಷ್ಟೊಂದು ಅನುಭವ ಇಟ್ಕೊಂಡ್ರೂ ಕೂಡ ನಿಮ್ಮ ಕಮೆಂಟ್ಗೂ ಬೆಲೆ ಕೊಡ್ತೀನಿ ಅಂತ ಹೇಳಬೇಕಾದ್ರೆ ಅವರ ನೆಕ್ಸ್ಟ್ ಲೆವೆಲ್ ಅದು. ಆ ಥರದ್ದು ಒಂದು ಮನಸ್ಥಿತಿ ಸಿಗೋದು. ಸೊ ನೀವೆಲ್ಲರೂ 9 ರಿಂದ 9ವರೆಗೆ ಕಲರ್ಸ್ ಕನ್ನಡದಲ್ಲಿ ನಂದಗೋಕುಲ ನೋಡಿ. ಡಿಫ್ರೆಂಟ್ ಆಗಿರೋ ಅಪ್ಪಂದರು ಕೂಡ ಕೂತು ನೋಡೋವಂಥ ಸೀರಿಯಲ್ ಇದು. ಅಂದರೆ ನಾನು ಒಂದು ಸ್ಟೇಜಲ್ಲಿ ಹಿಂಗಿದ್ದೆ ಅಥವಾ ನಮ್ಮಪ್ಪ ಹಿಂಗಿದ್ರು ಅಂತ ನೆನ್ಪು ಮಾಡುವಂಥ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಇದು. ಸೊ ಇದಕ್ಕೆ ನೀವು ಕನೆಕ್ಟ್ ಆಗಿ ಆ್ಯಂಡ್ ಆಶೀರ್ವಾದ ಮಾಡಿ. ಆ್ಯಂಡ್ ಪಾಸಿಟಿವು ನೆಗೆಟಿವು ಏನು ಹಾಕ್ತೀರಾ ಕಮೆಂಟ್ ಹಾಕಿ, ನಾವು ಅದನ್ನು ತೊಗೊತೀವಿ. ಎಂಥ ಮಾತು! ಇದನ್ನೆರಡೂ ತೊಗೊಳ್ಳೋದು ತಾಕತ್ತು ಬೇಕು ಆಯಿತಾ. ಪಾಸಿಟಿವ್ ತುಂಬ ಈಸಿಯಾಗಿ ತೊಗೊತೀವಿ, ನೆಗೆಟಿವ್ ಆಗಿ ತೊಗೋಬೇಕಾದ್ರೆ 2 ಗುಂಡಿಗೆ ಬೇಕು ಅಲ್ವಾ. ಆಯಿತು, ನೀವು ಹೇಳಿ ನಾವು ತಿತ್ಕೊತೀವಿ ಅಂತಿದ್ದಾರೆ. ನೀವು ನೋಡ್ತೀರಲ್ಲ ಸೀರಿಯಲು ಕಲರ್ಸ್ ಕನ್ನಡ 9 ರಿಂದ 9:30. ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.